ಆದವರು ಕೆ.ಎಸ್. ನರಸಿಂಹಸ್ವಾಮಿ ಅವರು. ಆದರೆ ರಿಟೈರ್ಡ್ ಆದಾಗಲೂ ಕೂಡ ಅವ್ರಿಗೊಂದು ಮನೆ ಇರಲಿಲ್ಲ ಬ್ರದರ್. ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಲ್ಲಿ ಸೂಪರಿಂಟೆಂಡೆಂಟ್ ಆಗಿ ರಿಟೈರ್ಡ್ ಆಗ್ತಾರೆ, ಆದರೆ ರಿಟೈರ್ಡ್ ಆದಾಗ ಅವ್ರಿಗೊಂದು ಮನೆ ಇರಲ್ಲ. ಮೈಸೂರು ಮಲ್ಲಿಗೆ ರೈಟ್ಸ್ನ 100 ರೂಪಾಯಿಗೆ ಮಾರ್ಬಿಡ್ತಾರೆ, ಹೆಂಡತಿ ಮತ್ತೆ ಮಗು ಆರೋಗ್ಯಕ್ಕೋಸ್ಕರ. ಮತ್ತೆ ಐರಾವತ ಅಂತ ಇನ್ನೊಂದು ಬರೀತಾರೆ, ಅದರ ರೈಟ್ಸ್ನ 200 ರೂಪಾಯಿಗೆ ಮಾರ್ತಾರೆ ಅಲ್ವಾ. ಇಂಗ್ಲಿಷ್ ಪೋಯಟ್ಸ್ ಆರ್ ರಿಚ್ ಬಟ್ ಕನ್ನಡ ಪೋಯಟ್ಸ್ ಆರ್ ಪುವರ್. ಕನ್ನಡದ ಕವಿಗಳೇ ತುಂಬ ಬಡವರು, ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾರೆ. ನಂತರ ಬೇಂದ್ರೆ ಅವರು ಬರೆದಂಥ 4 ತಂತಿ, ಶಿವರಾಮ್ ಕಾರಂತರ ಮೂಕಜ್ಜಿಯ ಕನಸುಗಳು. ಅಷ್ಟೇ ಯಾಕೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೆಲೆಕ್ಟ್ ಆಗಿರ್ತಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಮಾಲೂರ್ ಹತ್ರ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರು ಕವಿ ಆಗ್ಬೇಕು ಅಂತ ಆಸೆ ಇರಲ್ಲ, ಇಂಗ್ಲೀಷಲ್ಲಿ ಬರೀಬೇಕು ಅಂತ ಇರುತ್ತೆ. ಒಂದು ಯಾವುದೋ ಸರ್ವೆ ವಿಚಾರಕ್ಕೆ ಹೋದ್ರೆ ಒಬ್ಬ ಕಾಮನ್ ಮ್ಯಾನ್ ಬೈತಾನೆ, ಏನ್ ಸರ್ ಏನೋ ಕಾನೂನು ಗೊತ್ತಿಲ್ವ ನಿಮ್ಗೆ, ಏನ್ ಸರ್ ಇರೋ ಕಾನೂನೆಲ್ಲ ಇಂಗ್ಲೀಷಲ್ಲಿ ಬರೆದ್ರೆ ನಮಗೆ ಕನ್ನಡ ಮಾತ್ರ ಬರೋದು, ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಅವತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ರಿಯಲೈಸ್ ಆಗಿ ಕನ್ನಡದಲ್ಲಿ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕನ್ನಡದಲ್ಲಿ ಬರೀತಾರೆ. ನಂತರ ಅವ್ರು ಜ್ಞಾನಪೀಠ ಪ್ರಶಸ್ತಿವರೆಗೂ ನಡೀತಾರೆ. ಚಿಕ್ಕವೀರ ರಾಜೇಂದ್ರ ಕೃತಿ ಬರುತ್ತೆ. ಬಹಳಷ್ಟು ಜನ ಗೊತ್ತಿರಬೇಕು, ದಾರಾ ಬೇಂದ್ರೆ ಅವರು ಜ್ಞಾನಪೀಠ ಪ್ರಶಸ್ತಿ ತಗೊಂಡಾಗ 10 ಬೆರಳು ಎತ್ತಿ ಕೈ ಎತ್ತಿ ಮುಗಿತಾರೆ. ಪತ್ರಕರ್ತರು ಕೇಳ್ತಾರೆ, ಯಾಕೆ ಸರ್ 2 ಕೈ ಮುಗಿತಾ ಇದ್ರೆ 10 ಬೆರಳು ಎತ್ತಿ ಅಂದ್ರೆ, ನಾನು 10ನೇವನು ಜ್ಞಾನಪೀಠ ಪ್ರಶಸ್ತಿ ಪಡಿತಾ ಇರೋಕ್ಕೆ ಅದಕ್ಕೆ 10 ಬೆರಳು ತೋರಿಸ್ತಿದ್ದೀನಿ ಅಂತ ಹೇಳ್ತಾರೆ. ನಂತರ ದಾರಾ ಬೇಂದ್ರೆ ಇನ್ನೊಂದು ಮಾತು ಹೇಳ್ತಾರೆ, ಇದುವರೆಗೂ ಕರ್ನಾಟಕಕ್ಕೆ ಅರ್ಧ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು, ಇವಾಗ ಇನ್ನೂ ಅರ್ಧ ಜ್ಞಾನಪೀಠ ಪ್ರಶಸ್ತಿ ನಾನು ತಂದಿದ್ದೀನಿ ಅಂತ. ಪತ್ರಕರ್ತರು ಕೇಳ್ತಾರೆ, ಸರ್ ಕುವೆಂಪು ಅವರು ತಗೊಂಡಿದ್ರಲ್ಲ, ಕುವೆಂಪು ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಮತ್ತೊಬ್ಬರ ಜೊತೆ ಹಂಚ್ಕೊಂಡಿದ್ರು, ಆವಾಗ ಅರ್ಧ ಬಂದಿತ್ತು. ಇವಾಗ ನಾನು ಇನ್ನೊಬ್ಬರ ಜೊತೆ ಹಂಚ್ಕೊಂಡಿದ್ದೀನಿ, ಇವಾಗ ಅರ್ಧ ಬಂದಿದೆ. ಅರ್ಧ ಬಂದು ಈಗ ಪೂರ್ಣ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ ದಾರಾ ಬೇಂದ್ರೆ ಹೇಳ್ತಾರೆ. ನಂತರ ನಮ್ಮ ಕವಿಗಳ ಬಗ್ಗೆ 8 ಜ್ಞಾನಪೀಠ ಪ್ರಶಸ್ತಿ, ಪದಗಳ ವಿವರಣೆಗೆ, ವ್ಯಾಕರಣದ ವಿಶ್ಲೇಷಣೆಗೆ ಸಿಗೋಕ್ಕಾಗಲ್ಲ. ನಾನು ಒಂದು ಪರಿಶ್ರಮ ಅಂತ ಒಂದು ಪುಸ್ತಕ ಬರೆದೆ. ನನಗೆ ಅರ್ಥ ಆಯಿತು ಅಂದರೆ, ನಾನು ಪರಿಶ್ರಮ ಅಂತ ಒಂದು ಪುಸ್ತಕ, ಮೋಟಿವೇಶನಲ್ ಬುಕ್ ಬರೆದೆ. ಅದು ತುಂಬ ಒಂದು ಬುಕ್ನ ಪಬ್ಲಿಷ್ ಮಾಡಿ ಅದನ್ನು ಮಾರ್ಕೆಟಿಂಗ್ ಮಾಡಿ ಅದನ್ನು ಜನ ಓದೋ ಥರ ಮಾಡೋದು ಅಷ್ಟು ಸುಲಭದ ಸಂಗತಿ ಅಲ್ಲ. ಆದರೆ ಆವತ್ತು ಇಷ್ಟು ಟೆಕ್ನಾಲಜಿ ಇಲ್ಲದೆ ಸಾಹಿತಿಗಳು ಎಷ್ಟು ಹೋರಾಟ ಮಾಡಿರ್ತಾರೆ ಅಂತ ನಮಗೆ ಗೊತ್ತಿರುತ್ತೆ. ಆದರೆ ನಾನೆಲ್ಲ ವಿದ್ಯಾರ್ಥಿಗಳಿಗೆ ಬಂದಿರೋರಿಗೆ ಹೇಳೋದಿಷ್ಟೇ, ಕನ್ನಡವನ್ನು ತುಂಬ ಚೆನ್ನಾಗಿ ಕಲಿಬೇಕು. ನೆನಪಿಟ್ಕೊಳ್ಳಿ, ಓದಲಿಲ್ಲ ಅಂದರೆ ಏನೂ ಬರಲ್ಲ, ಸುಮ್ಮನೆ ಬರಲ್ಲ. ಓದಬೇಕು, ಪತ್ರಿಕೆ ಓದೋದು ಅಭ್ಯಾಸ ಇಟ್ಕೋಬೇಕು, ಕವಿಗಳ ಬಗ್ಗೆ ಓದೋದು ಅಭ್ಯಾಸ ಇಟ್ಕೋಬೇಕು, ಪುಸ್ತಕಗಳು ಓದಬೇಕು, ನೋಟ್ಸ್ ಮಾಡಬೇಕು. ಎಲ್ಲಾದರೂ ಒಂದು ಒಳ್ಳೆ ಕನ್ನಡದ ಪದ ಸಿಕ್ಕಿದ್ರೆ ಅಲ್ಲೇ ನೋಟ್ಸ್ ಮಾಡಿ ಇಟ್ಕೋಬೇಕು. ಆ ಪದನ ಮತ್ತೆಲ್ಲ ಬಳಸಬೇಕು. ಸುಮ್ಮನೆ ಯಾರಾದರೂ ಈಗ ಸಪೋಸ್ ನಾನು ಚೆನ್ನಾಗಿ ಮಾತಾಡಿದ್ರೆ ನಾನು ಅಂದ್ಬಿಡ್ತಾರೆ ಗಾಡ್ ಗಿಫ್ಟೆಡ್ ಅಂತ. ಇಲ್ಲಿ ಡೈಲಾಗ್ ಅಂತ, ಇದು ಡೈಲಾಗ್ ಅಲ್ಲ ರೀ, ಸರಸ್ವತಿ. ನಾನು ಕಷ್ಟಪಟ್ಟು ಓದಿದ್ದೀನಿ. ಇವತ್ತಿನ ಸ್ಪೀಚ್ಗೆ ನಾನು 2.5 ತಾಸು ಕುತ್ಕೊಂಡು ನೋಟ್ಸ್ ಮಾಡ್ಕೊಂಡು ಬಂದಿದ್ದೀನಿ. ನಾನು 2.5 ತಾಸು ಕುತ್ಕೊಂಡು ನೋಟ್ಸ್ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಮಾತಾಡೋಕ್ಕೆ ಸಾಧ್ಯ ಆಯ್ತು ಅಷ್ಟೇ. ಸೊ ಸರಸ್ವತಿ ಯಾವಾಗ ಓದಿತಾಳೆ ಅಂದರೆ ಜಸ್ಟ್ ಕುತ್ಕೊಂಡು ಅಧ್ಯಯನ ಮಾಡಬೇಕು, ಓದಬೇಕು. ಈ ಜನ್ರೇಷನ್ ಅವರು ಓದೋದು ಕಡಿಮೆ ಆಗಿದೆ. ದಯವಿಟ್ಟು ಓದಿ. ಸರಸ್ವತಿ ಇದ್ದರೆ ಲಕ್ಷ್ಮಿ ಜೊತೆಯಲ್ಲಿರ್ತಾಳೆ, ಅದಕ್ಕೆ ನಾನು ಎಕ್ಸಾಂಪಲ್. ಸರಸ್ವತಿ ದೇವಿ ನಡೆಸ್ಕೋಬೇಕು, ಲಕ್ಷ್ಮೀ ದೇವಿ ಜೊತೆಯಲ್ಲಿರ್ತಾಳೆ. ಇನ್ನೊಂದು 2 ನಿಮಿಷ ನಿಮ್ಗೆಲ್ರಿಗೂ ಒಂದು ಫಿಲಾಸಫಿ ಹೇಳ್ತೀನಿ. ಒಂದು ದೇವಸ್ಥಾನಕ್ಕೆ ಹೋದಾಗ ಚಿಕ್ಕ ಮಗ ಅಪ್ಪನ ಕೇಳುತ್ತಂತೆ, ಅಪ್ಪ ದೇವ್ರು ಕಾಣಿಸ್ತಿಲ್ಲ, ರಶ್ ಇದೆ, ನನ್ನ ಭುಜದ ಮೇಲೆ ಕೂರಿಸ್ಕೊ ಅಂತ. ಆಗ ಅವ್ರ ತಂದೆ ಮಗನ ಭುಜದ ಮೇಲೆ ಕೂರಿಸ್ಕೊಂಡು ದೇವ್ರು ನೋಡು ಅಂದಂತೆ. ಆದರೆ ಆ ಹುಡುಗನಿಗೆ ಗೊತ್ತಿಲ್ಲದೆ ಇರೋದೇನಂದ್ರೆ ಅವ್ನು ಕೂತಿರೋದೇ ದೇವ್ರ ಮೇಲೆ ಅಂತ. ಮತ್ತೆ ಯಾವುದೋ ದೇವ್ರು ನೋಡಕ್ಕ ಅಪ್ಪನ ಭುಜದ ಮೇಲೆ ಹಾಕಿದ್ದ. ತಂದೆ ತಾಯಿ ನೀವು ದೇವಸ್ಥಾನ ಕಟ್ಟಿಸದೇ ಇದ್ರೂ ಪರವಾಗಿಲ್ಲ, ಕಟ್ಟಿಸಿರೋ ದೇವಸ್ಥಾನದ ಮುಂದೆ ಅವ್ರನ್ನ ಕೂರಿಸದೇ ಇದ್ರೆ ಸಾಕು. ಅಷ್ಟು ನಿಮ್ಮ ಅಪ್ಪ ಅಮ್ಮ ನೀವು ಮಾಡೋದು ಒಳ್ಳೆಯದು. ಮತ್ತು ಇದೆಲ್ಲ ಪೋಷಕರು ಇದ್ದೀರಾ, ನಾನು ಪೋಷಕರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ಜೀವನದಲ್ಲಿ. ತಂದೆ ಮಗನ ಕೂರಿಸ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ದಂತೆ, ಒಂದು ಮಾರುತಿ ಕಾರು, ಅದೊಂದು 70 ಹೋಗ್ತಾ ಇತ್ತಂತೆ. ಮಗ ಕುತ್ಕೊಂಡು ಆಟ ಆಡ್ತಿದ್ರೆ ಪಕ್ಕದಲ್ಲಿ ಒಂದು ಬೆನ್ಸ್ ಕಾರು ಸೈಡ್ ಹೊಡಿತಂತೆ. ಮಗ ಇಟ್ಕೊಂಡು ಅಪ್ಪ ಪ್ಲೀಸ್ ಆ ಕಾರನ್ನ ಸೈಡ್ ಹೊಡಿದ್ರೆ ಸೈಡ್ ಹೊಡಿಯೋಕ್ಕಾಗಲ್ಲ ಅದು. ಅಪ್ಪ ಪ್ಲೀಸ್ ಆ ಕಾರನ್ನ ಸೈಡ್ ಹೊಡಿದ್ರೆ ಸೈಡ್ ಹೊಡಿಯೋಕ್ಕಾಗಲ್ಲಪ್ಪ, ಅದು ಬೆನ್ಸ್ ಕಾರು, ಕಾಸ್ಟ್ಲಿ ಕಾರು, ಪ್ಲೀಸ್ ಅಪ್ಪ ಏನಾದರೂ ಮಾಡಿ ಸೈಡ್ ಹೊಡಿ ಅಂದರೆ ಅದು ಹೊಡಿಯೋಕ್ಕಾಗಲ್ವೋ, ನಮ್ಮ ಕಾರ್ ಸ್ಪೀಡೇ 70, ಆ ಕಾರ್ ಸ್ಪೀಡ್ 200, ಸೈಡ್ ಹೊಡಿದೆ ಅಂದರೆ ನನ್ನ ಕೆಪಾಸಿಟಿನೂ 70% ಏನಪ್ಪ. ಪಕ್ಕದ ಮನೆಯವ್ರ ಜೊತೆ ನನ್ನನ್ನು ಯಾಕೆ ಕಂಪೇರ್ ಮಾಡ್ತೀಯಾ, 98% ತೆಗಿ ಅಂತ ಹೇಳಿ. ನೀವು ಇಟ್ಟಿರೋ ಕಾರು BMW ಬೆನ್ಸ್ ಕಾರ್ ಸೈಡ್ ಹೊಡಿಯೋಕ್ಕಾಗದೇ ಇದ್ದಾಗ ನಿಮ್ಮ ಮಗನ ಕೆಪಾಸಿಟಿ ಮೀರಿ ಹೇಗೆ ಓದಕ್ಕೆ ಸಾಧ್ಯ? ಪಕ್ಕದ ಮನೇಲಿ 98% ಬಂದರೆ ಸಾಕು, ಬೇಜಾರಾಗ್ತೀವಿ, ಫೀಲ್ ಆಗ್ತೀವಿ. ನಿಮ್ಮ ಮಕ್ಕಳ ಕೆಪಾಸಿಟಿ ಪ್ರಕಾರ ಓದ್ತಾರೆ. ಮತ್ತೆ ಎಲ್ಲ ಪೋಷಕರಿಗೂ ಇನ್ನು 2 ನಿಮಿಷದಲ್ಲಿ ಮುಗಿಸ್ತೀನಿ, ಎಲ್ಲ ಪೋಷಕರಿಗೂ ಒಂದು ಜೀವನದ ನಿಜ ಸತ್ಯ ಹೇಳ್ತೀನಿ.
ನಿಮ್ಮ ಮಕ್ಕಳಿಗೆ PUCಗೋ ಡಿಗ್ರಿಗೋ ಬಂದಿದ್ರಲ್ಲ, ಇಂಜಿನಿಯರಿಂಗ್ ಹೋಗಿರ್ತಾರೆ, ಮೆಡಿಕಲ್ಗೆ ಹೋಗಿರ್ತಾರೆ, ಅವ್ರನ್ನ ಸಾಕಿದಿರ ತಾನೆ? ಕಷ್ಟಪಟ್ಟು ಅವ್ರಿಗೇನೋ ಜಮೀನೋ ಮನೆ ಮಾಡಿದ್ದೀರ ತಾನೆ? ಬಿಡಿ, ಅವ್ರು ಪಾಡ್ದವ್ರಿಗೆ ಬಿಟ್ಟು ಬಿಡಿ ಅಷ್ಟೇ. ಯಾಕೆ ಗೊತ್ತಾ ಸರ್, ನಿಮಗೊಂದು ಮಗನೋ ಮಗಳು ಆದಾಗ ನಿಮಗೆ ಹೆಂಗೆ ನಿಮ್ಮ ಮಗಳ ಭವಿಷ್ಯ, ನಿಮ್ಮ ಮಗನ ಭವಿಷ್ಯ, ಅವ್ರನ್ನ ಎಲ್ಲಿ ಓದಿಸ್ಬೇಕು, ಎಲ್ಲಿ ಮದುವೆ ಮಾಡಬೇಕು, ಯಾವ ಯೂನಿವರ್ಸಿಟಿಯಲ್ಲಿ ಓದಿಸ್ಬೇಕು ಅಂತ ನೀವೆಂಗೆ ನಿಮ್ಮ ತಂದೆ ತಾಯಿಗಿಂತ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ರು, ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳು ಮುಖ್ಯನೇ ವಿನಃ ನೀವಲ್ಲ. ಇದನ್ನ ತಲೆಯಲ್ಲಿ ಇಟ್ಕೊಂಡ್ರಿ ಎಲ್ಲ ಪೋಸ್ಟರು. ನಿಮಗೆ ಮಾತ್ರ ನಿಮ್ಮ ಮಗ ಮಗಳು ನಿಮಗೆ ಮುಖ್ಯ, ನಿಮ್ಮ ಅಪ್ಪ ಅಮ್ಮಗಿಂತ. ನಿಮ್ಮ ಮಕ್ಕಳು ನೀವೇನು ಸರ್ ಮುಖ್ಯ ಆಗ್ತೀರಾ? ಅವ್ರ ಮಕ್ಕಳು ಮುಖ್ಯ ಆಗ್ತಾರೆ. ಯಾಕೆ ಇದು ಗೊತ್ತಿಲ್ವಾ ಸರ್ ನಿಮಗೆ? ಈಗ ಮಗ ಹುಟ್ಟಿದಾಗ ಅಪ್ಪ ಅಮ್ಮಗಿಂತ ಮಗ ಮಗಳೇ ಮುಖ್ಯ ನಮಗೆ. ನಿಮ್ಮ ಮಕ್ಕಳಿಗೆ ನೀವು ಮುಖ್ಯ ಆಗ್ತೀರಾ? ಇನ್ನು ತಾಯಂದಿರಿದ್ದೀರಾ, 24-25 ವರ್ಷ ಅವ್ನು ಪಾಡ್ಗೆ ಅವ್ರು ಓಡಾಡ್ಕೊಂಡು ಇರ್ತಾರೆ. ಸೊಸೆ ಯಾವಾಗ ತರ್ತೀಯ ಅವ್ನು ಪಾಡ್ಗೆ ಅವನೇನೋ ಓಡಾಡ್ಕೊಂಡು ಇರ್ತಾನೆ. ಈ ತಾಯಂದ್ರು ಸೊಸೆ ಯಾವಾಗ ತರ್ತೀಯ ಬಲವಂತ ಮಾಡಿ ಮದುವೆ ಮಾಡ್ತಾರೆ. ಮದುವೆ ಮಾಡಿದ್ಮೇಲೆ ಹೆಂಡತಿ ಮಾತು ಕೇಳ್ತಾನೆ, ಯಾಕಕ್ಕ ಮದುವೆ ಮಾಡಿದ್ರೆ? ನೀವು ಮದುವೆ ಮಾಡಿ ಚೌಲ್ಟ್ರಿಗೆ ಅಡ್ವಾನ್ಸ್ ಕೊಟ್ಟು ಮುಹೂರ್ತ ಫಿಕ್ಸ್ ಮಾಡಿ 1000 ಜನ ಕರೆಸಿ ಊಟ ಹಾಕಿ ಮದುವೆ ಆದ್ಮೇಲೆ ಹೆಂಡತಿ ಮಾತು ಕೇಳಿದ್ರೆ ಬೇರೆಯವ್ರ ಮಾತು ಕೇಳಿದ್ರೆ ನೀವು ಬಿಡ್ತೀರಕ್ಕ? ಅಲ್ಲ, ಮದುವೆ ಆದ್ಮೇಲೆ ಹೆಂಡತಿ ಮಾತು ಕೇಳಿದ್ರೆ ನಾವೆಲ್ಲ ಎಲ್ಲಿದ್ದೀವಿ ನನಗೇನು ಅರ್ಥನೇ ಆಗ್ತಿಲ್ಲ. ಇನ್ನು ತಾಯಿಯಂದ್ರು ತುಂಬಾ ಎಮೋಷನಲ್. ಪಾಪ ಮಗ ಊಟ ಮಾಡ್ಕೊಂಡು ಬಂದಿರ್ತಾನೆ ಆಚೆ ಹೋಟ್ಲಲ್ಲೆಲ್ಲೋ, ಊಟ ಮಾಡು ಅಂದ್ರೆ ಅವತ್ತು ಊಟ ಮಾಡ್ಬಿಟ್ಟಿರ್ತಾನೆ, ನನಗೇನು ಬೇಡ ಹೋಗಮ್ಮ ಅಂತಾನೆ. ಮಾರನೇ ದಿನ ಪಾಪ ಹಸಿವಾಗಿರುತ್ತೆ, ಅವತ್ತು ಹೆಂಡತಿ ಕೇಳ್ತಾಳೆ ಊಟ ಮಾಡ್ಬಾ ಅಂತ. ಊಟ ಇಟ್ಕೊಂಡು ತೊಟ್ಟೆ ತುಂಬ ತಿಂತಾನೆ. ಪಕ್ಕದ ಮನೇಲಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ನಾನೇನು ವಿಷಯ ಇರ್ತೀನಿ ಅವನಿಗೆ.